ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆಗೆ ಪರಿಹಾರ ಅಥವಾ ಮುಕ್ತಿ ಸಿಗುತ್ತಾ ಇಲ್ವಾ ಅನ್ನೋ ದೊಡ್ಡ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಕ್ಯಾಂಪೇನ್ಗಳನ್ನ ನಡೆಸ್ತಾ ಇದೆ, ಅಭಿಯಾನಗಳನ್ನ ನಡೆಸ್ತಾ ಇದೆ, ರಸ್ತೆಯ ದುಸ್ಥಿತಿಯ ಬಗ್ಗೆ ವಿವರವನ್ನ ತಿಳಿಸ್ತಾನೆ ಇದೆ. ಆದ್ರೆ ಜಿಬಿಎ ಕೊಟ್ಟಿರೋ ಲೆಕ್ಕ ನೋಡಿದ್ರೆ ಶಾಕ್ ಆಗ್ಬಿಡುತ್ತೆ. ಕೇವಲ 6 ತಿಂಗಳಲ್ಲಿ ರಸ್ತೆ ಗುಂಡಿ ಮುಚ್ಚೋಕೆ 33.85 ಕೋಟಿ ರೂಪಾಯಿ ಖರ್ಚು ಮಾಡಿದೆಯಂತೆ ಜಿಬಿಎ. ಅದು ಯಾವ ರಸ್ತೆ, ಯಾವ ಗಲ್ಲಿಯಲ್ಲಿ ಇರೋ ರಸ್ತೆಯ ಗುಂಡಿ ಮುಚ್ಚಿದೆಯೋ ಗೊತ್ತಿಲ್ಲ, ಆದ್ರೆ ಬರೋಬ್ಬರಿ 33.85 ಕೋಟಿ ಖರ್ಚು ಮಾಡಿರೋದಾಗಿ ಲೆಕ್ಕ ಕೊಟ್ಟಿದೆ. ಒಟ್ಟು 41,150 ಗುಂಡಿಗಳ ಲೆಕ್ಕ. ಆ ಪೈಕಿ 39,887 ಗುಂಡಿಗಳನ್ನ ಮುಚ್ಚಾಕ್ಬಿಟ್ಟಿದೀವಿ ಅಂತ ಹೇಳಿ ಜಿಬಿಎ ಲೆಕ್ಕ ಕೊಡ್ತಾ ಇದೆ. ಈ ಮಾಹಿತಿಯ ಪ್ರಕಾರ 1-2 ಸಾವಿರ ಗುಂಡಿ ಮಾತ್ರ ಬಾಕಿ ಇರೋದು ಬೆಂಗಳೂರಿನಾದ್ಯಂತ ರಸ್ತೆಯಲ್ಲಿ ಮುಚ್ಚೋ ಸಲುವಾಗಿ. ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿ ಮುಚ್ಚೋಕೆ ಬರೋಬ್ಬರಿ 1 ಲಕ್ಷ ಖರ್ಚಾಗಿದೆಯಂತೆ. ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ. ಶಿವಾಜಿನಗರದಲ್ಲಿ 60,000, ಗೋವಿಂದರಾಜನಗರದಲ್ಲಿ 49,000, ಜಯನಗರದಲ್ಲಿ 0 ವೆಚ್ಚದಲ್ಲಿ ಗುಂಡಿ ಕ್ಲೋಸ್ ಅಂತೆ. ಇದು ಜಿಬಿಎ ಕೊಟ್ಟಿರುವ ಲೆಕ್ಕ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಒಂದೇ ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ, ಹಾಗೆ 6 ತಿಂಗಳಲ್ಲಿ 33.85 ಕೋಟಿ ಖರ್ಚು ಮಾಡಿದೀವಿ ಅಂತ ಹೇಳಿ ಜಿಬಿಎ ಲೆಕ್ಕ ಕೊಡ್ತಿದೆ. ಬಟ್ ವಾಸ್ತವ ಏನು ಅನ್ನೋದನ್ನ ತಮ್ಮನ್ನು ಒಳಗೊಂಡಂತೆ ರಿಪಬ್ಲಿಕ್ ಕನ್ನಡದ ಅನೇಕ ಪ್ರತಿನಿಧಿಗಳು ತೋರಿಸಿದ್ದಾರೆ ರಸ್ತೆ ಗುಂಡಿಗಳ ಪರಿಸ್ಥಿತಿ ಅಂತ. ಇದು ಯಾವ ಲೆಕ್ಕ ಅಂತ ಹಾಗಾದ್ರೆ? ಮಿತ, ಕಳೆದ ಬಾರಿ ವಿಧಾನ ಅಧಿವೇಶನ ಸಂದರ್ಭದಲ್ಲಿ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಪ್ರಶ್ನೆಗೆ ಉತ್ತರವಾಗಿ ಇದೀಗ ಜಿಬಿಎ ತಮ್ಮ ವರದಿಯನ್ನು ಸಲ್ಲಿಕೆ ಮಾಡಿದೆ. ಇದರಲ್ಲಿ ಇಲ್ಲಿ ಅನುಮಾನ ಮೂಡಕ್ಕೆ ಕಾರಣ ಆಗ್ತಾ ಇರುವಂತದ್ದು ಕೆಲವೊಂದು ಏರಿಯಾ ಅಥವಾ ಕೆಲವೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಗುಂಡಿ ಲೆಕ್ಕ ಇದೆ. ಉದಾಹರಣೆಗೆ ಜಯನಗರದಲ್ಲಿ ಕೊಟ್ಟಿರುವಂತಹ ಲೆಕ್ಕಕ್ಕೂ ಚಾಮರಾಜಪೇಟೆಯಲ್ಲಿ ಕೊಟ್ಟಿರುವಂತಹ ಲೆಕ್ಕಕ್ಕೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ. ಒಂದು ಗುಂಡಿ ಮುಚ್ಚಲು ಇವರು ಮಾಡಿರುವಂತಹ ವೆಚ್ಚ ಏನಿದೆ, ಸಹಜವಾಗಿ ಚಾಮರಾಜಪೇಟೆಯಲ್ಲಿ ಅತ್ಯಂತ ದುಬಾರಿ ವೆಚ್ಚ ಕಾಣ್ತಾ ಇದೆ. ಇದು ಸಹಜವಾಗಿ ಇದೀಗ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ನೀವು ಈ ಚಾಮರಾಜಪೇಟೆ ಲೆಕ್ಕ ನೋಡೋದಾದ್ರೆ ಅಲ್ಲಿ 150 ಗುಂಡಿಯ ಪೈಕಿ 140 ಗುಂಡಿಯನ್ನು ಮುಚ್ಚಿರೋದಾಗಿ ರಿಪೋರ್ಟ್ ಕೊಟ್ಟಿದೆ. ಆ ಒಂದು ರಿಪೋರ್ಟ್ ನಲ್ಲಿ ಒಂದು ಗುಂಡಿಗೆ ಸರಿಸುಮಾರು 1 ಲಕ್ಷದಷ್ಟು ಇವರು ವೆಚ್ಚ ಮಾಡಿರುವುದು ಗೊತ್ತಾಗ್ತಾ ಇದೆ. ಈ ರೀತಿಯಲ್ಲಿ ಲೆಕ್ಕ ಒಂದು ಗುಂಡಿ ಮುಚ್ಚಲು ಇಷ್ಟೊಂದು ಯಾವ ರೀತಿ ಖರ್ಚಾಯಿತು ಅನ್ನೋ ಸಂಬಂಧಪಟ್ಟ ಹಾಗೆ ಇದೀಗ ಅನುಮಾನ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನಲ್ಲಿರುವಂತಹ ಇವರ ಪ್ರಕಾರ ಗುಂಡಿಯನ್ನು ಮುಚ್ಚಿದ್ರು ಕೂಡ ನಗರದ ಪ್ರಮುಖ ರಸ್ತೆಗಳಲ್ಲಿ, ಹೆದ್ದಾರಿಗಳಲ್ಲಿ ಇದೀಗ ಗುಂಡಿ ಇರುವುದು ರಿಪಬ್ಲಿಕ್ ಕನ್ನಡದ ರಿಯಲ್ ಚೆಕ್ ನ ಬಯಲಾಗಿರೋದ್ರಿಂದ ಹಾಗಾದ್ರೆ ಇವರು ಮುಚ್ಚಿರುವಂತಹ ಗುಂಡಿ ಎಲ್ಲಿದನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆಗೆ ಪರಿಹಾರ ಅಥವಾ ಮುಕ್ತಿ ಸಿಗುತ್ತಾ ಇಲ್ವಾ ಅನ್ನೋ ದೊಡ್ಡ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಕ್ಯಾಂಪೇನ್ಗಳನ್ನ ನಡೆಸ್ತಾ ಇದೆ, ಅಭಿಯಾನಗಳನ್ನ ನಡೆಸ್ತಾ ಇದೆ, ರಸ್ತೆಯ ದುಸ್ಥಿತಿಯ ಬಗ್ಗೆ ವಿವರವನ್ನ ತಿಳಿಸ್ತಾನೆ ಇದೆ. ಆದ್ರೆ ಜಿಬಿಎ ಕೊಟ್ಟಿರೋ ಲೆಕ್ಕ ನೋಡಿದ್ರೆ ಶಾಕ್ ಆಗ್ಬಿಡುತ್ತೆ. ಕೇವಲ 6 ತಿಂಗಳಲ್ಲಿ ರಸ್ತೆ ಗುಂಡಿ ಮುಚ್ಚೋಕೆ 33.85 ಕೋಟಿ ರೂಪಾಯಿ ಖರ್ಚು ಮಾಡಿದೆಯಂತೆ ಜಿಬಿಎ. ಅದು ಯಾವ ರಸ್ತೆ, ಯಾವ ಗಲ್ಲಿಯಲ್ಲಿ ಇರೋ ರಸ್ತೆಯ ಗುಂಡಿ ಮುಚ್ಚಿದೆಯೋ ಗೊತ್ತಿಲ್ಲ, ಆದ್ರೆ ಬರೋಬ್ಬರಿ 33.85 ಕೋಟಿ ಖರ್ಚು ಮಾಡಿರೋದಾಗಿ ಲೆಕ್ಕ ಕೊಟ್ಟಿದೆ. ಒಟ್ಟು 41,150 ಗುಂಡಿಗಳ ಲೆಕ್ಕ. ಆ ಪೈಕಿ 39,887 ಗುಂಡಿಗಳನ್ನ ಮುಚ್ಚಾಕ್ಬಿಟ್ಟಿದೀವಿ ಅಂತ ಹೇಳಿ ಜಿಬಿಎ ಲೆಕ್ಕ ಕೊಡ್ತಾ ಇದೆ. ಈ ಮಾಹಿತಿಯ ಪ್ರಕಾರ 1-2 ಸಾವಿರ ಗುಂಡಿ ಮಾತ್ರ ಬಾಕಿ ಇರೋದು ಬೆಂಗಳೂರಿನಾದ್ಯಂತ ರಸ್ತೆಯಲ್ಲಿ ಮುಚ್ಚೋ ಸಲುವಾಗಿ. ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿ ಮುಚ್ಚೋಕೆ ಬರೋಬ್ಬರಿ 1 ಲಕ್ಷ ಖರ್ಚಾಗಿದೆಯಂತೆ. ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ. ಶಿವಾಜಿನಗರದಲ್ಲಿ 60,000, ಗೋವಿಂದರಾಜನಗರದಲ್ಲಿ 49,000, ಜಯನಗರದಲ್ಲಿ 0 ವೆಚ್ಚದಲ್ಲಿ ಗುಂಡಿ ಕ್ಲೋಸ್ ಅಂತೆ. ಇದು ಜಿಬಿಎ ಕೊಟ್ಟಿರುವ ಲೆಕ್ಕ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಒಂದೇ ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ, ಹಾಗೆ 6 ತಿಂಗಳಲ್ಲಿ 33.85 ಕೋಟಿ ಖರ್ಚು ಮಾಡಿದೀವಿ ಅಂತ ಹೇಳಿ ಜಿಬಿಎ ಲೆಕ್ಕ ಕೊಡ್ತಿದೆ. ಬಟ್ ವಾಸ್ತವ ಏನು ಅನ್ನೋದನ್ನ ತಮ್ಮನ್ನು ಒಳಗೊಂಡಂತೆ ರಿಪಬ್ಲಿಕ್ ಕನ್ನಡದ ಅನೇಕ ಪ್ರತಿನಿಧಿಗಳು ತೋರಿಸಿದ್ದಾರೆ ರಸ್ತೆ ಗುಂಡಿಗಳ ಪರಿಸ್ಥಿತಿ ಅಂತ. ಇದು ಯಾವ ಲೆಕ್ಕ ಅಂತ ಹಾಗಾದ್ರೆ? ಮಿತ, ಕಳೆದ ಬಾರಿ ವಿಧಾನ ಅಧಿವೇಶನ ಸಂದರ್ಭದಲ್ಲಿ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಪ್ರಶ್ನೆಗೆ ಉತ್ತರವಾಗಿ ಇದೀಗ ಜಿಬಿಎ ತಮ್ಮ ವರದಿಯನ್ನು ಸಲ್ಲಿಕೆ ಮಾಡಿದೆ. ಇದರಲ್ಲಿ
ಇಲ್ಲಿ ಅನುಮಾನ ಮೂಡಕ್ಕೆ ಕಾರಣ ಆಗ್ತಾ ಇರುವಂತದ್ದು ಕೆಲವೊಂದು ಏರಿಯಾ ಅಥವಾ ಕೆಲವೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಗುಂಡಿ ಲೆಕ್ಕ ಇದೆ. ಉದಾಹರಣೆಗೆ ಜಯನಗರದಲ್ಲಿ ಕೊಟ್ಟಿರುವಂತಹ ಲೆಕ್ಕಕ್ಕೂ ಚಾಮರಾಜಪೇಟೆಯಲ್ಲಿ ಕೊಟ್ಟಿರುವಂತಹ ಲೆಕ್ಕಕ್ಕೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ. ಒಂದು ಗುಂಡಿ ಮುಚ್ಚಲು ಇವರು ಮಾಡಿರುವಂತಹ ವೆಚ್ಚ ಏನಿದೆ ಸಹಜವಾಗಿ ಚಾಮರಾಜಪೇಟೆಯಲ್ಲಿ ಅತ್ಯಂತ ದುಬಾರಿ ವೆಚ್ಚ ಕಾಣ್ತಾ ಇದೆ. ಇದು ಸಹಜವಾಗಿ ಇದೀಗ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ನಾವು ಈ ಚಾಮರಾಜಪೇಟೆ ಲೆಕ್ಕವನ್ನು ನೋಡೋದಾದ್ರೆ ಅಲ್ಲಿ 150 ಗುಂಡಿಯ ಪೈಕಿ 140 ಗುಂಡಿಯನ್ನು ಮುಚ್ಚಿರೋದಾಗಿ ರಿಪೋರ್ಟ್ ಕೊಟ್ಟಿದೆ. ಆ ಒಂದು ರಿಪೋರ್ಟ್ ನಲ್ಲಿ ಒಂದು ಗುಂಡಿಗೆ ಸರಿಸುಮಾರು 1 ಲಕ್ಷದಷ್ಟು ಇವರು ವೆಚ್ಚ ಮಾಡಿರೋದು ಗೊತ್ತಾಗ್ತಾ ಇದೆ. ಈ ರೀತಿಯಲ್ಲಿ ಲೆಕ್ಕ ಒಂದು ಗುಂಡಿ ಮುಚ್ಚಲು ಇಷ್ಟೊಂದು ಯಾವ ರೀತಿ ಖರ್ಚಾಯಿತು ಅನ್ನೋ ಸಂಬಂಧಪಟ್ಟ ಹಾಗೆ ಇದೀಗ ಅನುಮಾನ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನಲ್ಲಿರುವಂತಹ ಇವರ ಪ್ರಕಾರ ಗುಂಡಿಯನ್ನು ಮುಚ್ಚಿದ್ರು ಕೂಡ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೆದ್ದಾರಿಗಳಲ್ಲಿ ಇದೀಗ ಗುಂಡಿ ಇರುವುದು ರಿಪಬ್ಲಿಕ್ ಅನ್ನೋದ ರಿಯಲ್ ಚೆಕ್ ಬಯಲಾಗಿರೋದ್ರಿಂದ ಹಾಗಾದ್ರೆ ಇವರು ಮುಚ್ಚಿರುವಂತಹ ಗುಂಡಿ ಎಲ್ಲಿದ್ದನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಒಟ್ಟು 41,150 ಗುಂಡಿಗಳ ಲೆಕ್ಕ, ಆ ಪೈಕಿ 39,887 ಗುಂಡಿಗಳನ್ನ ಮುಚ್ಚಾಕ್ಬಿಟ್ಟಿದೀವಿ ಅಂತ ಹೇಳಿ ಜಿಬಿಎ ಲೆಕ್ಕ ಕೊಡ್ತಾ ಇದೆ. ಈ ಮಾಹಿತಿಯ ಪ್ರಕಾರ 1-2 ಸಾವಿರ ಗುಂಡಿ ಮಾತ್ರ ಬಾಕಿ ಇರೋದು ಬೆಂಗಳೂರಿನಾದ್ಯಂತ ರಸ್ತೆಯಲ್ಲಿ ಮುಚ್ಚೋ ಸಲುವಾಗಿ. ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿ ಮುಚ್ಚೋಕೆ ಬರೋಬ್ಬರಿ 1 ಲಕ್ಷ ಖರ್ಚಾಗಿದೆಯಂತೆ. ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ. ಶಿವಾಜಿನಗರದಲ್ಲಿ 60,000, ಗೋವಿಂದರಾಜನಗರದಲ್ಲಿ 49,000, ಜಯನಗರದಲ್ಲಿ 0 ವೆಚ್ಚದಲ್ಲಿ ಗುಂಡಿ ಕ್ಲೋಸ್ ಅಂತೆ. ಇದು ಜಿಬಿಎ ಕೊಟ್ಟಿರುವ ಲೆಕ್ಕ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಒಂದೇ ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ, ಹಾಗೆ 6 ತಿಂಗಳಲ್ಲಿ 33.85 ಕೋಟಿ ಖರ್ಚು ಮಾಡಿದೀವಿ ಅಂತ ಹೇಳಿ ಜಿಬಿಎ ಲೆಕ್ಕ ಕೊಡ್ತಿದೆ. ಬಟ್ ವಾಸ್ತವ ಏನು ಅನ್ನೋದನ್ನ ತಮ್ಮನ್ನು ಒಳಗೊಂಡಂತೆ ರಿಪಬ್ಲಿಕ್ ಕನ್ನಡದ ಅನೇಕ ಪ್ರತಿನಿಧಿಗಳು ತೋರಿಸಿದ್ದಾರೆ, ರಸ್ತೆ ಗುಂಡಿಗಳ ಪರಿಸ್ಥಿತಿ ಅಂತ. ಇದು ಯಾವ ಲೆಕ್ಕ ಅಂತ ಹಾಗಾದ್ರೆ? ಸ್ಮಿತಾ, ಕಳೆದ ಬಾರಿ ವಿಧಾನ ಅಧಿವೇಶನ ಸಂದರ್ಭದಲ್ಲಿ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಪ್ರಶ್ನೆಗೆ ಉತ್ತರವಾಗಿ ಇದೀಗ ಜಿಬಿಎ ತಮ್ಮ ವರದಿಯನ್ನು ಸಲ್ಲಿಕೆ ಮಾಡಿದೆ. ಇದರಲ್ಲಿ ಇಲ್ಲಿ ಅನುಮಾನ ಮೂಡಕ್ಕೆ ಕಾರಣ ಆಗ್ತಾ ಇರುವಂತದ್ದು ಕೆಲವೊಂದು ಏರಿಯಾ ಅಥವಾ ಕೆಲವೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಗುಂಡಿ ಲೆಕ್ಕ ಇದೆ. ಉದಾಹರಣೆಗೆ ಜಯನಗರದಲ್ಲಿ ಕೊಟ್ಟಿರುವಂತಹ ಲೆಕ್ಕಕ್ಕೂ ಚಾಮರಾಜಪೇಟೆಯಲ್ಲಿ ಕೊಟ್ಟಿರುವಂತಹ ಲೆಕ್ಕಕ್ಕೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ. ಒಂದು ಗುಂಡಿ ಮುಚ್ಚಲು ಇವರು ಮಾಡಿರುವಂತಹ ವೆಚ್ಚ ಏನಿದೆ ಸಹಜವಾಗಿ ಚಾಮರಾಜಪೇಟೆಯಲ್ಲಿ ಅತ್ಯಂತ ದುಬಾರಿ ವೆಚ್ಚ ಕಾಣ್ತಾ ಇದೆ. ಇದು ಸಹಜವಾಗಿ ಇದೀಗ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ನಾವು ಈ ಚಾಮರಾಜಪೇಟೆ ಲೆಕ್ಕವನ್ನು ನೋಡೋದಾದ್ರೆ ಅಲ್ಲಿ 150 ಗುಂಡಿಯ ಪೈಕಿ 140 ಗುಂಡಿಯನ್ನು ಮುಚ್ಚಿರೋದಾಗಿ ರಿಪೋರ್ಟ್ ಕೊಟ್ಟಿದೆ. ಆ ಒಂದು ರಿಪೋರ್ಟ್ ನಲ್ಲಿ ಒಂದು ಗುಂಡಿಗೆ ಸರಿಸುಮಾರು 1 ಲಕ್ಷದಷ್ಟು ಇವರು ವೆಚ್ಚ ಮಾಡಿರೋದು ಗೊತ್ತಾಗ್ತಾ ಇದೆ. ಈ ರೀತಿಯಲ್ಲಿ ಲೆಕ್ಕ ಒಂದು ಗುಂಡಿ ಮುಚ್ಚಲು ಇಷ್ಟೊಂದು ಯಾವ ರೀತಿ ಖರ್ಚಾಯಿತು ಅನ್ನೋ ಸಂಬಂಧಪಟ್ಟ ಹಾಗೆ ಇದೀಗ ಅನುಮಾನ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನಲ್ಲಿರುವಂತಹ ಇವರ ಪ್ರಕಾರ ಗುಂಡಿಯನ್ನು ಮುಚ್ಚಿದ್ರು ಕೂಡ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೆದ್ದಾರಿಗಳಲ್ಲಿ ಇದೀಗ ಗುಂಡಿ ಇರುವುದು ರಿಪಬ್ಲಿಕ್ ಅನ್ನೋದ ರಿಯಲ್ ಚೆಕ್ ಬಯಲಾಗಿರೋದ್ರಿಂದ ಹಾಗಾದ್ರೆ ಇವರು ಮುಚ್ಚಿರುವಂತಹ ಗುಂಡಿ ಎಲ್ಲಿದ್ದನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ.